ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ, ನಕ್ಷೆಯಲ್ಲಿ ಕೇವಲ ಒಂದು ಸಣ್ಣ ರೇಖೆಯಂತೆ ಕಾಣುವ ಒಂದು ಸಮುದ್ರ ಮಾರ್ಗ, ಆದರೆ ಅದು ಮುಚ್ಚಿದರೆ ಜಗತ್ತೇ ನಿಂತು ಹೋಗ್ಬೋದು. ತೈಲ ಸರಬರಾಜು ಸ್ಥಗಿತವಾಗುತ್ತೆ, ಪೆಟ್ರೋಲ್ ಬೆಲೆಗಳು ಆಕಾಶಕ್ಕೆ ಇರುತ್ತೆ, ವಿಶ್ವದ ಆರ್ಥಿಕತೆ ಇಟ್ಸೆಲ್ಫ್ ಕುಸಿಯುವ ಮಟ್ಟಕ್ಕೆ ಹೋಗುತ್ತೆ. ಇದೇ ಸ್ಟ್ರೈಟ್ ಆಫ್ ಅರ್ಮುಜ್. ಇದಕ್ಕೆ ಅರ್ಮುಜ್ ಜಲಸಂಧಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಾ, ಇದು ಚಿಕ್ಕ ಜಾಗವಾದರೂ ಕೂಡ ಜಗತ್ತಿನ ಶಕ್ತಿಯನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಅತ್ಯಂತ ಮಹತ್ವದ ಮತ್ತು ಅಪಾಯಕಾರಿ ಮಾರ್ಗ ಆಗಿದೆ. ಇಂದು ನಾವು ಈ ರಹಸ್ಯಮಯ ಸ್ಥಳದ ಹಿಂದೆ ಇರೋ ನಿಜವಾದ ಸತ್ಯವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ವಿಶ್ವದಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಜಲಸಂಧಿಗಳಿದ್ದಾವೆ. ವಿಶ್ವದ ಪ್ರಮುಖ ಸಮುದ್ರ ಕಣಿವೆಗಳಲ್ಲಿ ಹರ್ಮುಜ್, ಮಲಾಕಾ, ಜಿಬ್ರಾಲ್ಟರ್, ಬೇರಿಂಗ್ ಮತ್ತು ಬೋಸ್ಪರಸ್ ಸ್ಟ್ರೈಟ್ಗಳು ಅಂದರೆ ಜಲಸಂಧಿಗಳು ತುಂಬ ಮಹತ್ವವನ್ನು ಪಡ್ಕೊಂಡಿದ್ದಾವೆ. ಅದರಲ್ಲೂ ಇವುಗಳಲ್ಲಿ ಹೊರ್ಮುಜ್ ಕಣಿವೆ ಇರಾನ್ ಮತ್ತು ಒಮನ್ ನಡುವೆ ಇರೋದರಿಂದ ಜಗತ್ತಿನ ತೈಲ ಸಾಗಣೆಗೆ ಜೀವನಾಡಿಯಾಗಿದೆ. ಮಲಕ್ಕಾ ಕಣಿವೆ ಮಲೇಷಿಯಾ, ಇಂಡೋನೇಷ್ಯಾ, ಸಿಂಗಪುರ್ ನಡುವೆ ಇದ್ದು ಇದು ಏಷ್ಯಾದ ವ್ಯಾಪಾರಕ್ಕೆ ಅತ್ಯಂತ ಬ್ಯುಸಿ ಮಾರ್ಗವಾಗಿದೆ. ಜಿಬ್ರಾಲ್ಟರ್ ಕಣಿವೆ ಸ್ಪೇನ್ ಮತ್ತು ಮೊರಾಕೋದ ನಡುವೆ ಇದ್ದು ಯುರೋಪ್ ಮತ್ತು ಆಫ್ರಿಕಾವನ್ನು ವಿಭಜಿಸುತ್ತೆ. ಬೇರಿಂಗ್ ಕಣಿವೆ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ಇದ್ದು ಏಷ್ಯಾ ಮತ್ತು ಉತ್ತರ ಅಮೆರಿಕವನ್ನು ಬೇರ್ಪಡಿಸುತ್ತೆ. ಟರ್ಕಿಯಲ್ಲಿರುವ ಬೋಸ್ಪರಸ್ ಕಣಿವೆ ವಿಶೇಷವಾಗಿ ಇಸ್ತಾಂಬುಲ್ ನಗರದಲ್ಲಿದ್ದು ಯುರೋಪ್ ಮತ್ತು ಏಷ್ಯಾವನ್ನು ವಿಭಜಿಸುವ ಪ್ರಮುಖ ಮಾರ್ಗವಾಗಿದೆ. ಈ ಎಲ್ಲ ಕಣಿವೆಗಳು ಜಗತ್ತಿನ ವ್ಯಾಪಾರ, ತೈಲ ಸಾಗಣೆ ಮತ್ತು ರಾಜಕೀಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದ್ದಾವೆ. ಈ ಹರ್ಮುಜ್ ಸ್ಟ್ರೈಟ್ ಭೌಗೋಳಿಕವಾಗಿ ಇರಾನ್ನ ಗಡಿಯೊಳಗೆ ಭಾಗಶಃ ಬರುತ್ತೆ. ಈ ಜಲಸಂಧಿಯ ಉತ್ತರ ಭಾಗ ಇರಾನ್ನ ಕರಾವಳಿಗೆ ಸೇರಿದ್ದು ದಕ್ಷಿಣ ಭಾಗ ಒಮನ್ಗೆ ಸೇರಿಕೊಂಡಿದೆ. ಈ ಮಾರ್ಗ ಇರಾನ್ಗೆ ಎಷ್ಟು ಮಹತ್ವದಾಗಿದೆ ಅಂದರೆ ಯಾವುದೇ ಶತ್ರು ದೇಶಗಳ ಚಟುವಟಿಕೆಗಳನ್ನು ನಿಯಂತ್ರಿಸೋದಕ್ಕೆ ಇಲ್ಲಿ ಸೈನಿಕ ಹಾಜರಾತಿಯನ್ನು ಇಟ್ಟುಕೊಳುತ್ತೆ. ಜಗತ್ತಿನ ಬಹುಪಾಲು ತೈಲ ಈ ಮಾರ್ಗದಲ್ಲೇ ಸಾಗೋದ್ರಿಂದ ಈ ಪ್ರದೇಶದ ಮೇಲೆ ಪ್ರಭಾವವನ್ನು ಇಟ್ಕೊಳ್ಳೋದು ಇರಾನ್ಗೆ ಒಂದು ದೊಡ್ಡ ಸ್ಟ್ರಾಟಜಿಕಲ್ ಲಾಭ ಅಂತ ಅನ್ಸ್ಕೊಳುತ್ತೆ. ಕೆಲವೊಮ್ಮೆ ಇರಾನ್ ಈ ಸ್ಟ್ರೈಟನ್ನು ಬ್ಲಾಕ್ ಮಾಡೋದ್ರ ಮೂಲಕ ಜಗತ್ತಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತೆ. ಹರ್ಮುಜ್ ಜಲಸಂಧಿ ಭೂಮಿಯ ಮೇಲಿನ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದಾಗಿದೆ. ಇದು ಮಧ್ಯಪ್ರಾಚ್ಯದ ಉತ್ತರ ಭಾಗದಲ್ಲಿ ಇರಾನ್ ಮತ್ತು ದಕ್ಷಿಣ ಭಾಗದಲ್ಲಿ ಒಮನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಇರುವ ಒಂದು ಕಿರಿದಾದ ಸಮುದ್ರ ಮಾರ್ಗ ಆಗಿದೆ. ಈ ಜಲಸಂಧಿ ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿಗೆ ಸಂಪರ್ಕಿಸುತ್ತೆ. ನಂತರ ಅರೇಬಿಯನ್ ಸಮುದ್ರ ಮತ್ತು ವಿಶಾಲವಾದ ಹಿಂದೂ ಮಹಾಸಾಗರಕ್ಕೆ ತೆರೆದುಕೊಳ್ಳುತ್ತೆ. ಈ ಸಂಪರ್ಕದಿಂದಾಗಿ ಇದು ಪರ್ಷಿಯನ್ ಕೊಲ್ಲಿಯಿಂದ ಪ್ರಪಂಚದ ಉಳಿದ ಭಾಗಗಳಿಗೆ ತೈಲ ಮತ್ತು ಅನಿಲ ರಫ್ತಿಗೆ ಮುಖ್ಯ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತೆ. ಹರ್ಮುಜ್ ಜಲಸಂಧಿ ಕೇವಲ 167 ಕಿಲೋಮೀಟರ್ ಉದ್ದ ಮತ್ತು 33 ಕಿಲೋಮೀಟರ್ ಅಗಲವಾಗಿದ್ದರೂ ಸಹ ಇದು ಅಗಾಧ ಪ್ರಮಾಣದ ಜಾಗತಿಕ ಇಂಧನ ಸರಬರಾಜುಗಳನ್ನು ಹೊಂದಿದೆ. ಪ್ರತಿದಿನ ಈ ಮಾರ್ಗದಲ್ಲಿ ಸುಮಾರು 17ರಿಂದ 21 ಮಿಲಿಯನ್ ಬ್ಯಾರಲ್ ತೈಲ ಹಾದು ಹೋಗುತ್ತೆ. ಅಂದರೆ ವಿಶ್ವದ ಒಟ್ಟು ತೈಲದ ಬಳಕೆಯ ಸುಮಾರು 1/5 ಭಾಗ ಈ ಕಿರಿದಾದ ಮಾರ್ಗದ ಮೂಲಕ ಚಲಿಸುತ್ತೆ. ಪ್ರಪಂಚದ 20% ಟ್ರಾನ್ಸಿಟ್ ಈ ಮಾರ್ಗದ ಮೂಲಕವೇ ಆಗುತ್ತೆ ಅಂದರೆ ಇದರ ಮಹತ್ವ ಅರ್ಥ ಆಗುತ್ತೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್ ಮತ್ತು ಇರಾನ್ನಂತಹ ದೇಶಗಳಿಂದ ರಫ್ತು ಮಾಡಲಾದ ತೈಲವನ್ನು ಏಷ್ಯಾ, ಯುರೋಪ್ ಮತ್ತು ಇತರ ಪ್ರದೇಶದ ಪ್ರಮುಖ ಮಾರುಕಟ್ಟೆಗೆ ಬೃಹತ್ ತೈಲ ಟ್ಯಾಂಕರ್ಗಳು ಜಲಸಂಧಿಯ ಮೂಲಕ ಸಾಗಿಸ್ತವೆ. ಈ ಜಲಸಂಧಿ ಕೇವಲ ತೈಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೈಸರ್ಗಿಕ ಅನಿಲ ಸಾಗಣೆಗೆ, ವಿಶೇಷವಾಗಿ ದ್ರವೀಕೃತ ನೈಸರ್ಗಿಕ ಅನಿಲ, ಇದನ್ನು ಹೆಚ್ಚಾಗಿ LNG ಅಂತ ಕರೀತಾರೆ. ವಿಶ್ವದ ಅತಿ ದೊಡ್ಡ LNG ಎಕ್ಸ್ಪೋರ್ಟ್ಗಳಲ್ಲಿ ಒಂದಾದ ಕತಾರ್, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಯುರೋಪಿಯನ್ ರಾಜ್ಯಗಳಿಗೆ ಅನಿಲವನ್ನು ಸಾಗಿಸೋದಕ್ಕೆ ಹರ್ಮುಜ್ ಜಲಸಂಧಿಯನ್ನು ಹೆಚ್ಚು ಅವಲಂಬಿಸಿವೆ. ಈ ಕಿರಿದಾದ ಜಲಮಾರ್ಗದ ಮೂಲಕ ಜಾಗತಿಕ ಶಕ್ತಿಯೇ ಹರಿಯುತ್ತೆ. ಈ ಕಾರಣಕ್ಕಾಗಿ ಈ ಜಲಸಂಧಿಯನ್ನು ವಿಶ್ವದ ಪ್ರಮುಖ ತೈಲ ಚೆಕ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ. ಅಪಘಾತಗಳನ್ನು ತಡೆಯುವುದಕ್ಕೆ, ಭಾರೀ ದಟ್ಟಣೆಗಳನ್ನು ನಿರ್ವಹಿಸುವುದಕ್ಕೆ ಜಲಸಂಧಿಯ ಮೂಲಕ ಹಾದು ಹೋಗುವಾಗ ಹಡಗುಗಳು ಸಂಚಾರ ವಿಭಜನಾ ವ್ಯವಸ್ಥೆಯನ್ನು ಅನುಸರಿಸ್ತವೆ. ಈ ಜಲಸಂಧಿಯಲ್ಲೂ ಕೂಡ ಒಂದು ಟ್ರಾಫಿಕ್ ರೂಲ್ಸ್ ಇದೆ. ಈ ವ್ಯವಸ್ಥೆ ಹೆದ್ದಾರಿಯಲ್ಲಿರುವ ಲೇನ್ನಂತೆ ಕಾರ್ಯನಿರ್ವಹಿಸುತ್ತೆ. ಪರ್ಷಿಯನ್ ಕೊಲ್ಲಿಯನ್ನು ಪ್ರವೇಶಿಸುವ ಹಡಗುಗಳಿಗೆ ಒಂದು ಲೇನ್ ಮತ್ತು ಅದರಿಂದ ಹೊರಡುವ ಹಡಗುಗಳಿಗೆ ಮತ್ತೊಂದು ಲೇನ್ ಇರುತ್ತೆ. ಪ್ರತಿಯೊಂದು ಹಡಗು ಮಾರ್ಗ ಇಲ್ಲಿ ಸುಮಾರು 2 ಮೈಲುಗಳಷ್ಟು ಅಗಲವಿದ್ದು ಹಡಗುಗಳನ್ನು ಸುರಕ್ಷಿತವಾಗಿ ಬೇರ್ಪಡಿಸೋದಕ್ಕೆ ಅವುಗಳ ನಡುವೆ ಒಂದು ಬಫರ್ ಝೋನ್ ಇದೆ. ದೊಡ್ಡ ತೈಲ ಟ್ಯಾಂಕರ್ಗಳು, ಕಂಟೈನರ್ ಹಡಗುಗಳು, LNG ವಾಹಕಗಳು ಮತ್ತು ಮಿಲಿಟರಿ ಹಡಗುಗಳು ಪ್ರತಿದಿನ ಈ ಮಾರ್ಗದ ಮೂಲಕ ಪ್ರಯಾಣ ಮಾಡ್ತವೆ. ಒಂದು ದೇಶಕ್ಕೆ ಸೇರಿದ ಸಮುದ್ರ ಮಾರ್ಗವನ್ನೇ ಎಲ್ಲರೂ ಬಳಸ್ಬೋದು ಅಂದರೆ ನೀವು ನಂಬ್ತೀರಾ? ಅಂದರೆ ಒಂದು ದೇಶದೊಳಗೆ ಇರೋ ಸ್ಟ್ರೈಟನ್ನು ಆ ದೇಶವೇ ಸಂಪೂರ್ಣವಾಗಿ ಮುಚ್ಚೋದಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ಪ್ರಾಕೃತಿಕ ಸಮುದ್ರ ಮಾರ್ಗಗಳಿಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಕಾನೂನನ್ನು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ, ಇದಕ್ಕೆ UN ಕ್ಲೋಸ್ ಅಂತ ಹೇಳ್ತಾರೆ. ಈ ಕಾನೂನಿನ ಒಪ್ಪಂದದ ಪ್ರಕಾರ 2 ಮಹಾಸಾಗರಗಳು ಅಥವಾ ಸಮುದ್ರಗಳನ್ನು ಸಂಪರ್ಕಿಸುವ ಪ್ರಮುಖ ಸ್ಟ್ರೈಟ್ಗಳು ಎಲ್ಲ ದೇಶಗಳಿಗೆ ಮುಕ್ತವಾಗಿರಬೇಕಾಗುತ್ತೆ. ಇದನ್ನು ಟ್ರಾನ್ಸಿಟ್ ಪ್ಯಾಸೇಜ್ ಅಥವಾ ಸಂಚಾರದ ಹಕ್ಕು ಅಂತ ಕರೀತಾರೆ. ಅಂದರೆ ಯಾವುದೇ ದೇಶದ ಹಡಗುಗಳು ಮತ್ತು ವಿಮಾನಗಳು ಶಾಂತಿಯುತವಾಗಿ ಮತ್ತು ನಿರಂತರವಾಗಿ ಆ ಸ್ಟ್ರೈಟ್ ಮೂಲಕ ಹಾದು ಹೋಗೋದಕ್ಕೆ ಹಕ್ಕುಗಳನ್ನು ಹೊಂದಿರುತ್ತೆ. ಯಾವುದೇ ಸ್ಟ್ರೈಟ್ ಒಂದು ದೇಶದ ಭೌಗೋಳಿಕ ವ್ಯಾಪ್ತಿಯಲ್ಲಿದ್ದರೂ ಸಹ ಆ ದೇಶ ಅದನ್ನು ಸಂಪೂರ್ಣವಾಗಿ ಮುಚ್ಚೋದಕ್ಕೆ ಅಥವಾ ತಡೆ ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ವಿಪರ್ಯಾಸ ಏನಂದರೆ ನಮ್ಮ ಅಮೇರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್
ಸೋಕಾಲ್ಡ್ ನೊಬೆಲ್ ಶಾಂತಿ ಪುರಸ್ಕಾರ ಪ್ರಿಯರಿಗೆ ಈ ರೀತಿಯಾದ ಕಾನೂನುಗಳು ಅರ್ಥವಾಗೋದೇ ಇಲ್ಲ ಅನ್ಸುತ್ತೆ. ಕಾಲು ಕೆರ್ಕೊಂಡು ಜಗಳಕ್ಕೆ ಹೋದವ್ರಿಗೆ ಇವೆಲ್ಲ ಎಲ್ಲಿ ತಲೆ ಹೋಗುತ್ತೆ ಬಿಡಿ. ಇರಾನ್ ಯಾವಾಗೆಲ್ಲ ಈ ಹರ್ಮುಜ್ ಜಲಸಂಧಿಯನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಅವಾಗಲೆಲ್ಲ ಟ್ರಂಪ್ ಇರಾನ್ ಮೇಲೆ ಯುದ್ಧದ ಮಾತನ್ನ ಆಡ್ತಿರ್ತಾರೆ. ಪ್ರಾಕೃತಿಕವಾದ ಸ್ಟ್ರೈಟ್ಗಳು ಯಾವುದೇ ಒಂದು ದೇಶದ ಸಂಪೂರ್ಣ ನಿಯಂತ್ರಣದಲ್ಲಿ ಇರದೆ ಜಗತ್ತಿನ ಎಲ್ಲ ದೇಶಗಳಿಗೂ ಬಳಕೆಯಾಗುವ ಜಾಗತಿಕ ಮಾರ್ಗಗಳಾಗಿದ್ದಾವೆ. ಫೆಬ್ರವರಿ 28ರಿಂದ ಇವತ್ತಿನವರೆಗೂ ಸ್ಟ್ರೈಟ್ ಆಫ್ ಹರ್ಮುಜ್ ಎನ್ನುವುದು ವಿಶ್ವದ ಅತ್ಯಂತ ಉದ್ವಿಗ್ನ ಪ್ರದೇಶಗಳಲ್ಲಿ ಒಂದಾಗಿ ಪರಿಣಮಿಸಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ತೀವ್ರ ತಿಕ್ಕಾಟಗಳಿಂದ ಇಡೀ ಪ್ರಪಂಚವೇ ಕಷ್ಟ ಅನುಭವಿಸ್ತಾ ಇದೆ. ಹಲವಾರು ತೈಲ ಟ್ಯಾಂಕರ್ಗಳು ಮತ್ತು ವಾಣಿಜ್ಯ ಹಡಗುಗಳು ಭಯಪಡೋ ಪರಿಸ್ಥಿತಿ ಉಂಟಾಗಿದೆ. ಈ ಕಾರಣದಿಂದಾಗಿ ಜಾಗತಿಕವಾಗಿ ತೈಲದ ಬೆಲೆ ಗಗನಕ್ಕೇರಿದೆ. ಇದು ಪ್ರಪಂಚದ ವ್ಯಾಪಾರ ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ತೀವ್ರತರವಾದ ಪರಿಣಾಮವನ್ನು ಬೀರಿದೆ. ಭಾರತ ಸೇರಿದಂತೆ ಅನೇಕ ದೇಶಗಳು ಈ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸ್ತಾ ಇದ್ದಾವೆ. ಸಮಸ್ಯೆ ಶಾಂತಿಯುತವಾಗಿ ಪರಿಹಾರ ಆಗಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಸರಳವಾಗಿ ಹೇಳೋದಾದರೆ ಹರ್ಮುಜ್ ಜಲಸಂಧಿ ಕೇವಲ ಒಂದು ಕಿರಿದಾದ ಸಮುದ್ರ ಮಾರ್ಗ ಅಲ್ಲ, ಇದು ಜಾಗತಿಕ ಇಂಧನ ವ್ಯವಸ್ಥೆಯ ಜೀವನಾಡಿಯಾಗಿದೆ. ವಿಶ್ವದ ತೈಲ ಮತ್ತು ನೈಸರ್ಗಿಕ ಅನಿಲದ ಒಂದು ದೊಡ್ಡ ಭಾಗ ಪ್ರತಿದಿನ ಅದರ ಮೂಲಕ ಹರಿಯುತ್ತೆ. ಇದು ಈ ಗ್ರಹದ ಅತ್ಯಂತ ಸ್ಟ್ರಾಟಜಿಕ್ ಸ್ಥಳಗಳಲ್ಲಿ ಒಂದಾಗಿದೆ. ಜಾಗತಿಕ ಆರ್ಥಿಕತೆ ಮಧ್ಯಪ್ರಾಚ್ಯದ ತೈಲ ಮತ್ತು ಅನಿಲದ ಮೇಲೆ ಹೆಚ್ಚು ಅವಲಂಬಿತವಾಗಿರುವವರೆಗೂ ಹರ್ಮುಜ್ ಜಲಸಂಧಿ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಭದ್ರತೆಯ ಪ್ರಮುಖ ಕೇಂದ್ರ ಬಿಂದುವಾಗಿಯೇ ಉಳಿಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.